ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಶಿವರಾತ್ರಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ವ್ರತಗಳಿದ್ದಾವೆ. ಒಂದೊಂದು ವ್ರತದಲ್ಲೂ ಒಂದೊಂದು ಫಲವನ್ನು ನಾವು ಪಡಿತಾ ಹೋಗ್ತೀವಿ. ಈಗ ಸಿದ್ಧಿವಿನಾಯಕ ವ್ರತ ಅಂತಂದರೆ ಅಲ್ಲಿ ವಿದ್ಯೆ ಪ್ರಧಾನವಾದದ್ದು. ಸ್ವರ್ಣಗೌರಿ ವ್ರತ ಅಂತಂದರೆ ಸೌಮಂಗಲ್ಯ ಪ್ರಧಾನವಾಗಿರತಕ್ಕಂಥದ್ದು. ಈ ವರಮಹಾಲಕ್ಷ್ಮಿ ಅಂತಂದರೆ ಸಂಪತ್ತು ಅಲ್ಲಿ ಪ್ರಧಾನವಾಗಿರತಕ್ಕಂಥದ್ದು. ಹೀಗೆ ಒಂದೊಂದು ವ್ರತಕ್ಕೂ ಒಂದೊಂದು ರೀತಿಯ ಫಲವನ್ನು ಹೇಳಿದೆ ಶಾಸ್ತ್ರ. ಆದರೆ ಶಿವರಾತ್ರಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಹಲವು ಫಲಗಳನ್ನು ಒಳಗೊಂಡ ಒಂದೇ ವ್ರತ. ಏಕವ್ರತದಲ್ಲಿ ಒಂದು ವೃಕ್ಷದಲ್ಲಿ ಹೇಗೆ ಒಂದು ಮಾವಿನ ಮರವನ್ನು ನೋಡಿದ್ರೆ ಒಂದೇ ವೃಕ್ಷ, ಆದರೆ ಅದರ ಫಲಗಳು ಟೊಂಗೆಗೂ ವ್ಯಾಪಿಸಿಕೊಂಡಿರುತ್ತೆ. ಆ ರೀತಿಯಲ್ಲಿ ತೆಗೆದಷ್ಟು ಫಲಗಳು ಒಬ್ಬ ವ್ಯಕ್ತಿಗೆ ಸಮೃದ್ಧವಾಗುವ ಹಾಗೆ. ಆ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಏಕವೃಕ್ಷದಲ್ಲಿ ಹಲವು ಫಲಗಳನ್ನು ಕೊಡ್ತಕ್ಕಂಥ ಒಂದು ಯಾವುದಾದ್ರೂ ವ್ರತ ಇದೆಯಾ ಅಂತಂದರೆ ಅದು ಈ ಶಿವರಾತ್ರಿ. ಅಲ್ಲಿ ಶ್ರೀಕಾಮ, ಆಯುಷ್ಕಾಮ, ಪುಷ್ಟಿಕಾಮ, ತುಷ್ಟಿಕಾಮ, ಆರೋಗ್ಯಕಾಮ, ಪಾಪ ನಿವೃತ್ತಿ, ಪಾಪಕ್ಷಯ ಆಗ್ತಕ್ಕಂಥದ್ದು. ಹೀಗೆ ಒಂದಲ್ಲ ಹಲವು ಬಗೆಯ ಫಲಗಳನ್ನು ಕೊಡ್ತಕ್ಕಂಥ ಒಂದೇ ಒಂದು ವ್ರತ, ಅದು ಈ ಮಹಾಶಿವರಾತ್ರಿ. ಶಿವ ಅಂದ್ರೇ ಮಂಗಳ ಅಂತ ಅರ್ಥ. ಬದುಕಿಗೆ ಬೇಕಾಗಿರತಕ್ಕಂಥ ಮಂಗಳ ಫಲ ಅದು ಶಿವನಿಂದ ಸಿಗುತ್ತೆ. ಅದು ನೀವು ಹುಟ್ಟಿದ ಆರಭ್ಯ ಅಂತ್ಯದವರೆಗೆ ಯಾವ ವಯಸ್ಸಿನಲ್ಲಿ ಯಾವ್ಯಾವ ಫಲ ಬೇಕು ಆ ಎಲ್ಲ ಫಲಗಳನ್ನು ಈ ಶಿವರಾತ್ರಿ ಎನ್ನುವ ಒಂದೇ ಒಂದು ಸಾಧನದಿಂದ, ಆರಾಧನೆಯಿಂದ ಅಷ್ಟು ಫಲಗಳನ್ನು ಪಡೆಯಬಹುದು. ಅದನ್ನೆಲ್ಲ ರುದ್ರಪ್ರಶ್ನ ಅಂತಕ್ಕಂಥ ಭಾಗದಲ್ಲಿ ತುಂಬ ವಿಸ್ತಾರವಾದ ಅದರ ಫಲಗಳು ಎಷ್ಟು ಅಡಕವಾಗಿದೆ ಅಂತ ನಮಗೆ ಅಡುಗೆ ಮನೆಯಲ್ಲೇ ತಯಾರಾಗುತ್ತಲ್ಲ, ಒಂದು ರಸಪಾಕವಾದ ಒಂದು ಸಾರು ತಯಾರಾಗಿರುತ್ತೆ. ಅದರಲ್ಲಿ ಏನೆಲ್ಲ ಸೇರಿಕೊಂಡಿರುತ್ತೆ ಆ ರುಚಿ ಬರಲಿಕ್ಕೆ. ನೀರಿನಿಂದ ಮೊದಲುಗೊಂಡು ಬೇಳೆ, ಖಾರದ ಪುಡಿ, ಉಪ್ಪು, ಹುಣಸೆ ಹಣ್ಣು, ಹೀಗೆ ಹಲವು ಅಂಶಗಳು ಒಳಗೊಂಡು ಒಂದು ರಸವಾದ ಪಾಕ ತಯಾರಾಗಿರುತ್ತೆ. ಒಂದು ಹೋಳಿಗೆ ತಯಾರಿಸುವಾಗ ಮೈದವೋ ಅಥವಾ ಇನ್ಯಾವುದರಿಂದನೋ ತಯಾರಿ ಮಾಡ್ತಕ್ಕಂಥದ್ದು, ಅಲ್ಲಿಂದ ಹಿಡಿದು ಅದು ಹೂರಣ ತುಂಬಿ ಬೆಂದು ತಟ್ಟೆಗೆ ಸಿದ್ಧವಾಗುವ ವೇಳೆಗೆ ಅದು ಒಂದು ಪರಿಪೂರ್ಣವಾದ ಒಂದು ಸಿಹಿ ಪದಾರ್ಥ ಸಿದ್ಧವಾಗಿರುತ್ತಲ್ಲ, ಆ ರೀತಿಯಲ್ಲಿ ನೋಡಲಿಕ್ಕೆ ಒಂದೇ, ಆದರೆ ಅದರೊಳಗೆ ಏನೇನೋ ವಿಶೇಷವಾದದ್ದು ಸೇರಿಕೊಂಡು ಒಂದು ಪಾಕ ಸಿದ್ಧವಾಗಿರುತ್ತೆ ನೋಡಿ. ಆ ರೀತಿಯಲ್ಲಿ ಒಂದು ರುದ್ರಪ್ರಶ್ನ ಅಥವಾ ಒಂದು ಶಿವರಾತ್ರಿ ಅಂತಕ್ಕಂಥದ್ದು ಹಾಗೆ ಹಲವು ಫಲಗಳನ್ನು ಸೇರಿಕೊಂಡು ಅದೇ ಒಂದು ವಿಶೇಷ ರುಚಿಯಾದ ಸವಿಯಾದ ಒಂದು ಸಾಧನ ಮಾರ್ಗವಾಗಿಬಿಟ್ಟಿದೆ ನಮ್ಮ ಬದುಕಿಗೆ. ಅಂಥದ್ದು ಶಿವರಾತ್ರಿ. ಯಾಕೆ ಇಷ್ಟು ಮಹತ್ವವನ್ನು ಒಳಗೊಂಡಿದೆ ಅಂದರೆ ಅದರ ಪೂರ್ಣ ಹೂರಣ ಯಾರಪ್ಪ ಅಂದರೆ ಅದು ಪರಮೇಶ್ವರನಾಗಿದ್ದಾನೆ. ಆ ಕಾರಣದಿಂದಾಗಿ ಒಂದು ಸಲ ತಮ್ಮೆಲ್ಲರಿಗೂ ಕಥೆ ಗೊತ್ತಿದೆ, ಸುಮ್ಮನೆ ನೆನಪು ಮಾಡಿಕೊಳ್ಳೋಣ ಈ ಸಂದರ್ಭದಲ್ಲಿ. ವಿಷ್ಣುವಿಗೂ ಬ್ರಹ್ಮನಿಗೂ ಒಂದು ಸಲ ತಗಾದೆ ಏರ್ಪಾಡಾಯಿತು. ಯಾರು ಹಿರಿಯರು ಅಂತ, ಜ್ಞಾನದಲ್ಲಿ ಅರಿವಿನಲ್ಲಿ ಯಾರು ಹಿರಿಯರು ಅಂತ. ಅದಕ್ಕೆ ಒಂದು ಯಾರು ಹಿರಿಯರು ಅಂತ ಹೇಳಬೇಕಲ್ಲ, ಅದಕ್ಕಾಗಿ ಒಬ್ಬ ನ್ಯಾಯಾಧೀಶಯುತ ಶಕ್ತಿ ಒಂದು ಪ್ರಕಟವಾಗಿ ಎದ್ದು ನಿಲ್ತು. ಅಗ್ನಿಸ್ತಂಭ ಹೇಳಿತು, ಇದು ಆದಿ ಅಂತ್ಯಗಳನ್ನು ನಿಮ್ಮಿಬ್ಬರಲ್ಲಿ ಯಾರು ಕಂಡುಹಿಡಿತಾರೋ ಅವರು ಶ್ರೇಷ್ಠ ಅಂತ ಭಾವಿಸೋಣ. ಹೀಗಾಗಿ ಆದಿ ಅಂತ್ಯಗಳನ್ನು ಹುಡುಕಾಡಿ ಅಂತ. ವಿಷ್ಣು ಅದರ ತಳವನ್ನು ಕುರಿತು ಹೊರಟ, ಚತುರ್ಮುಖ ಬ್ರಹ್ಮ ಅದರ ತುದಿಯನ್ನು ಕುರಿತು ಹೊರಟ. ಇಬ್ಬರಿಗೂ
ಕಥೆ ವಿಸ್ತಾರವಾಗಿದೆ, ನಿಮಗೆಲ್ಲ ಗೊತ್ತಿರೋದ್ರಿಂದ ನಾನು ಅದನ್ನು ಹೆಚ್ಚಾಗಿ ವಿಸ್ತರಿಸ್ತಾ ಇಲ್ಲ. ಯಾಕೆಂದರೆ ಬೇರೆ ವಿಚಾರಗಳನ್ನು ಸ್ವಲ್ಪ ಮಾತಾಡೋಕ್ಕಿದೆ. ಆ ಕಾರಣದಿಂದಾಗಿ ಇಬ್ಬರಿಗೂ ಆದಿ ಅಂತ್ಯಗಳು ಸಿಗಲಿಲ್ಲ. ಕೊನೆಗೆ ಆ ಶಕ್ತಿ ಪ್ರಕಟವಾಯಿತು. ಶಿವ ಅಗ್ನಿಸ್ತಂಭದಲ್ಲಿ ಪ್ರಕಟವಾಯಿತು. ಇದು ಆದಿ ಅಂತ್ಯಗಳನ್ನು ಮೀರಿದಂಥದ್ದು, ಅರಿವು ಅಂತಕ್ಕಂಥದ್ದು. ಹೀಗಾಗಿ ಅದು ಎಲ್ಲಿದೆಯಪ್ಪ ಅಂತಂದರೆ ಈ ಅಗ್ನಿಸ್ತಂಭದಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಇದು ವಿಶೇಷವಾದ ಜ್ಞಾನಶಕ್ತಿ. ಇದನ್ನು ತಿಳ್ಕೊಳ್ಳೋಕ್ಕೆ ಕಷ್ಟ ಅನ್ನೋದು ಪ್ರಕಟವಾದ ದಿವಸ ಅದೇ ಶಿವರಾತ್ರಿ. ಅಗ್ನಿ ಸ್ವರೂಪದಲ್ಲಿ, ಅಗ್ನಿಸ್ತಂಭದಲ್ಲಿ ಅವನು ಪ್ರಕಟಗೊಂಡನಲ್ಲ, ಅದು ಬರೀ ಏನೋ ಒಂದು ಸ್ತಂಭ ಅಲ್ಲ, ಅರಿವನ್ನು ತುಂಬಿಕೊಡ್ತಕ್ಕಂಥ ವಿಶೇಷವಾದ ಆದಿ ಅಂತ್ಯಗಳೇ ಇಲ್ಲದಂಥ ಒಂದು ವಿಶೇಷ ಸ್ತಂಭ, ಒಂದು ವಿಶೇಷ ಶಕ್ತಿ. ಚತುರ್ಮುಖ ಬ್ರಹ್ಮನಿಗೂ ಆತ ತಿಳಿ ಹೇಳ್ದ, ಈ ಅರಿವು ಅಂತಕ್ಕಂಥದ್ದು ಎಟುಕಲಾರದ್ದು, ಎಣಿಕೆ ಮಾಡಲಿಕ್ಕಾಗಲಾರದ್ದು. ಹೀಗಾಗಿ ಇದರ ತುದಿ ಎಲ್ಲಿದೆ ಅಂತ ನಿನಗೂ ತಿಳ್ಕೊಳ್ಳಿಕ್ಕಾಗಲಿಲ್ಲ. ವಿಷ್ಣು ಅದು ಎಲ್ಲಿಂದ ಹೊರಟಿದೆ ಅಂತ ತಿಳ್ಕೊಳ್ಳಿಕ್ಕೂ ಆತನಿಗೂ ಆಗಲಿಲ್ಲ. ಅಂದರೆ ಸೃಷ್ಟಿಕರ್ತನಿಗೂ ಸೃಷ್ಟಿಕರ್ತನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಹಾಗೂ ಆ ಮಹಾವಿಷ್ಣು, ಅವರಿಗೂ ತಿಳಿಯದ ಒಂದು ವಿಶೇಷವಾದ ಶಕ್ತಿ ಯಾವುದು ಅಂದರೆ ಅದು ಶಿವ. ಅದನ್ನು ಬ್ರಹ್ಮನ್ ಅಂತ ಕರೀತಾರೆ. ಅದು ಈ ಅಗ್ನಿ ಸ್ವರೂಪದಲ್ಲಿ ಪ್ರಕಟವಾದಂಥದ್ದು. ಅದಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ, ಬಣ್ಣ ಇಲ್ಲ, ರುಚಿ ಇಲ್ಲ. ಅದು ಹೇಗಿದೆಯಪ್ಪ ಅಂತಂದರೆ ವರ್ಣಿಸಲಿಕ್ಕೆ ಆಗಲ್ಲ. ವೇದಗಳು ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದು ಏನಂತ ಹೇಳಲಿಕ್ಕೆ ಹೋದರೆ ಹೇಳೋಕ್ಕಾಗ್ತಾ ಇಲ್ಲಪ್ಪ, ಮಾತು ಸೋತು ಹೋಗ್ತಾ ಇದೆ. ಹಾಗಿದೆ ಆ ಶಕ್ತಿ ಅಂತ. ವಿಶ್ವವ್ಯಾಪಕವಾಗಿ ಹರಡಿರ್ತಕ್ಕಂಥ ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿರ್ತಕ್ಕಂಥ ಶಕ್ತಿಯನ್ನು ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಹೇಗೆ ಹೇಳಲಿಕ್ಕೆ ಹೋದರೆ ಅದರ ಶಕ್ತಿಯನ್ನು ಕತ್ತರಿಸಿದ ಹಾಗಾಗತ್ತೆ. ಹೀಗಾಗಿ ಅದು ಹೇಳಲಿಕ್ಕೆ ಆಗದೇ ಇರತಕ್ಕಂಥ ವಿಶೇಷವಾದ ಶಕ್ತಿ ಅನ್ನೋದನ್ನು ತೋರಿಸಿಕೊಟ್ಟದ್ದು ಈ ಒಂದು ಶಿವರಾತ್ರಿ. ಅಂಥ ಶಕ್ತಿಯನ್ನು ನಾವು ಆರಾಧಿಸ್ತೀವಿ. ನಮ್ಮ ಮಟ್ಟಿಗೆ ಸರಳವಾಗಿ ಶಿವ ಅಂತ ಅದನ್ನು ಕರೆದು ಆ ಶಿವನನ್ನು ನಾವು ಅಭಿಷೇಕದಿಂದ, ಬಿಲ್ವಾರ್ಚನೆಯಿಂದ, ಹೀಗೆ ನಮ್ಮ ಭಸ್ಮಾರ್ಚನೆಯಿಂದ ನಮಗೆ ಹೇಗೆ ತೋಚುತ್ತೋ ಆ ರೀತಿಯಲ್ಲಿ ಆ ಆಗದೇ ಇರತಕ್ಕಂಥ ಶಕ್ತಿಯನ್ನು, ವರ್ಣಿಸಲಾಗದ ಶಕ್ತಿಯನ್ನು ನಾವು ಶಿವ ಅಥವಾ ಒಂದು ಲಿಂಗ ಸ್ವರೂಪದಲ್ಲಿ ಹೀಗಿದೆಯಾ ಅಂತ ಭಾವಿಸ್ತಾ ನಾನು ಈ ದಿವಸ ನಿನಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದೀನಿ ಅಂತ ನಾವೆಲ್ಲ ಪೂಜೆ ಮಾಡ್ತಕ್ಕಂಥ ದಿವಸ ಈ ಶಿವರಾತ್ರಿ. ರಾತ್ರಿ ಆ ಹೆಸರಿನಲ್ಲೇ ಇದೆ, ಶಿವರಾತ್ರಿ ಅಂದರೆ ರಾತ್ರಿಯಲ್ಲಿ ವಿಶೇಷವಾದ ಪೂಜೆ. ರಾತ್ರಿಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಎಚ್ಚರವನ್ನು ತಪ್ಪು ಬಿಡ್ತೀವಿ. ಲೋಕದ ವ್ಯವಹಾರದಿಂದ ನಾವು ವಿಮುಖರಾಗ್ತೀವಿ. ವಿಮುಖರಾದಾಗಲೇ ನಮಗೆ ನಿಜವಾಗಿಯೂ ಶಾಂತಿ ಸಿಗ್ತಕ್ಕಂಥದ್ದು. ಲೋಕ ವ್ಯವಹಾರದಲ್ಲಿ ನಮಗೆ ಎಲ್ಲ ರೀತಿಯ ತೊಂದರೆಗಳಿದ್ದಾವೆ. ನೀವು ಪ್ರಪಂಚಮುಖಿಯಾಗಿದ್ದೀರಾ, ಹೊರಗಿನ ಮುಖಕ್ಕೆ ನೀವು ಇಂದ್ರಿಯಗಳ ಮೂಲಕ ಪ್ರಪಂಚವನ್ನು ನೋಡ್ತಾ ಇದ್ದೀರಾ ಅಂತಂದರೆ ದುಃಖವನ್ನು ಆಹ್ವಾನಿಸ್ತಾ ಇದ್ದೀರಾ ಅಂತ, ಕಷ್ಟವನ್ನು ನೀವು ಎದುರಿಸ್ತಾ ಇದ್ದೀರಾ ಅಂತ ಅರ್ಥ. ನಿಜ ತಾನೇ? ನಾವು ಬೆಳಗಾಗೆದ್ದರೆ ಎಷ್ಟು ಜಂಜಡಗಳಿದೆ ನಮಗೆ. ನಮ್ಮ ಮಕ್ಕಳ ಶಾಲೆಗೆ ತಯಾರು ಮಾಡುವ ಕೆಲಸವೇ ನಮಗೆ ಹಿಂಸೆ ಆಗಿಬಿಡುತ್ತೆ ಎಷ್ಟೋ ಬಾರಿ. ಅಲ್ಲಿಂದ ಹಿಡಿದು ನಮ್ಮ ಕೆಲಸ, ನಮ್ಮ ಹೆಂಡತಿ, ಮಕ್ಕಳು, ಮಗನದು ಎಲ್ಲವೂ, ಹಣ ಸಂಪಾದನೆ, ಇದೆಲ್ಲ ಎಷ್ಟು ದುಃಖವನ್ನು ಕೊಡ್ತಕ್ಕಂಥದ್ದಾಗಿದೆ. ಆದರೆ ರಾತ್ರಿ ಎಲ್ಲವನ್ನು ಮರೆತು ನಾನೇ ಮರ್ತ್ಕೊಂಡ್ಬಿಡ್ತಕ್ಕಂಥದ್ದು ಅದು ರಾತ್ರಿ ನಿದ್ರೆ. ಇಂಥ ರಾತ್ರಿಯಲ್ಲಿ ಶಿವ ಅಂದರೆ ಮಂಗಳ ಏರ್ಪಾಡಾಗತ್ತೆ. ಹೀಗಾಗಿ ನಿದ್ರೆಯಲ್ಲಿ ಬರತಕ್ಕಂಥ ಯಾವ ಪರಮ ಸಂತೋಷ ಇದೆ, ಸುಷುಪ್ತಿ ಇದೆ, ಅದನ್ನು ಎಚ್ಚರದಲ್ಲೇ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ನಾವು. ಅದನ್ನೇ ಉಪನಿಷತ್ತುಗಳೇ ಹೇಳ್ತಕ್ಕಂಥದ್ದು. ಬ್ರಹ್ಮಸೂತ್ರಗಳ ಆದಿಯಾಗಿ ಹೇಳ್ತಕ್ಕಂಥ ರಹಸ್ಯ ಏನಪ್ಪ ಅಂದರೆ, ನನಗೆ ಸ್ವಪ್ನವೂ ಇರಲಲ್ಲ, ನನಗೆ ಯಾವ ಕನಸು ಬೀಳ್ತಾ ಇದೆ, ಕನಸು ಬಿದ್ದರೂ ಭಯ ಆಗುತ್ತೆ, ಭಯದಿಂದ ಎಚ್ಚರಿಕೊಂಡ್ಬಿಡ್ತೀವಿ. ಆದರೆ ಕನಸೂ ಇಲ್ಲ. ನಿದ್ರೆ ಬಂದರೆ ಮುಗೀತು, ಏನೂ ಗೊತ್ತಿಲ್ಲ, ಎದ್ದಾಗಲೇ ಗೊತ್ತಾಗೋದು. ಆ ಆನಂದ ಯಾವುದಿದೆ ಅದನ್ನು ನನಗೆ ಎಚ್ಚರದಲ್ಲೂ ಕೊಡಪ್ಪ ಶಿವ ಅಂತ ಕೇಳ್ಕೊಳ್ಳಿಕ್ಕಿರ್ತಕ್ಕಂಥ ದಿವಸ ಈ ಶಿವರಾತ್ರಿ.
ಹೀಗಾಗಿ ಈ ಶಿವರಾತ್ರಿಯಲ್ಲಿ ನಾನು ಮಲಗ್ತಾ ಇಲ್ಲ, ಯಾಕೆಂದರೆ ಸ್ವಪ್ನ ಬಿದ್ದುಬಿಡ್ಬೋದು ಅನ್ನೋ ಭಯ ಇದೆ. ಸುಷುಪ್ತಿಗೆ ಹೋಗ್ತೀನಿ ಅಂತಕ್ಕಂಥ ಖಾಚಿತ್ಯ ಇಲ್ಲ. ಹೀಗಾಗಿ ಈ ಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೀನು ಆನಂದ ಸ್ವರೂಪಿ, ಹೀಗಾಗಿ ಈ ಆನಂದವನ್ನು ನಾನು ಸುಷುಪ್ತಿಯಲ್ಲಿ ಕಂಡುಕೊಳ್ತಾ ಇದ್ದೆ, ಅದನ್ನು ಎಚ್ಚರದಲ್ಲೂ ಕೊಡು ಅಂತ ಹೇಳಿ ಯಾಮ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದಿವಸ 6:30ರಿಂದ ಪ್ರಾರಂಭವಾಗಿ ಬೆಳಗ್ಗೆ 6:50ರವರೆಗೆ ಸುಮಾರು ಅಂದಾಜು ಸಮಯ 4 ಯಾಮಗಳು ಬರುತ್ತೆ ನಮಗೆ. ಒಂದು ಯಾಮಕ್ಕೆ 3 ಗಂಟೆಗಳ ಕಾಲ, 4 3 12. 6:30ರಿಂದ ಬೆಳಗ್ಗೆ 6:30 6:45 ತನಕ ಯಾರು ಶಿವನಿಗೆ ಯಾಮ ಪೂಜೆಯನ್ನು ಸಲ್ಲಿಸ್ತಾರೋ, ಯಾಮ ಪೂಜೆ ಅಂತಂದರೆ ಪ್ರತಿ ಯಾಮದಲ್ಲೂ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಜಲದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅಭಿಷೇಕವನ್ನು ಮಾಡಿದ್ರೆ ನಿಮಗೆ ಶಿವ ಸಂಪ್ರೀತನಾಗ್ತಾನೆ. ಅವನಿಗೆ ಜಲಾಭಿಷೇಕ ತುಂಬ ಇಷ್ಟ. ಹೀಗಾಗಿ ನೀರಿನಿಂದ ಅಭಿಷೇಕ ಮಾಡಿ ಶಿವ ತಂಪಾದ ಹಾಗೆಲ್ಲ ನಮ್ಮನ್ನು ತಂಪುಗೊಳಿಸ್ತಾನೆ. ನಾವು ಈ ಹೊರಗಿನ ಜಂಜಡಗಳಿಂದಾಗಿ ಬಿಸಿಯಾಗಿಬಿಟ್ಟಿದ್ದೀವಿ, ತಮ್ಮ ತಲೆ ಬಿಸಿಯಾಗಿದೆ, ಟೆನ್ಷನ್ ಒಳಗಾಗ್ಬಿಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ಓದೋ ಟೆನ್ಷನ್, ವ್ಯವಹಾರಗಳಿಗೆ ದುಡಿಮೆ ಟೆನ್ಷನ್, ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಬಾಸಿನ ಹೇರಿಕೆ ಟೆನ್ಷನ್, ಅಕ್ಕಪಕ್ಕದಲ್ಲೇ ಎಷ್ಟೋ ಬಾರಿ ನಮ್ಮ ಸಮಸ್ಯೆಗಳಿಗೆ ನಮಗೆ ಟೆನ್ಷನ್ ಕೊಡ್ತಕ್ಕಂಥವ್ರು ಎಷ್ಟು ಜನ ಇಲ್ಲ ಹೇಳಿ. ಅಂಥವರಿಂದ ನಮ್ಮ ತಲೆ ಯಾವಾಗಲೂ ಸದಾಕಾಲ ಬಿಸಿ ಆಗ್ತಾ ಇರುತ್ತೆ. ಹೀಗಾಗಿ ಇಂಥ ಬಿಸಿಯಿಂದ, ಇದೇನು ಸಣ್ಣ ಪುಟ್ಟ ಬಿಸಿ, ಈ ಬಿಸಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿನಗೆ ತಂಪು ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ತಂಪುಗೊಳಿಸು ಅಂತ ಸಂಕಲ್ಪ ಮಾಡುವಾಗಲೇ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿನಲ್ಲ, ಎಷ್ಟು ಕಾಮನೆಗಳಿದ್ದೆ. ಶ್ರೀಕಾಮ, ತುಷ್ಟಿಕಾಮ, ಪುಷ್ಟಿಕಾಮ, ವೃದ್ಧಿಕಾಮ, ಅಷ್ಟಲ್ಲದೆ ಆರೋಗ್ಯ ಕಾಮ, ಆಯುಷ್ ಕಾಮ, ಆಯುಷ್ಯ, ಎಲ್ಲ ಬಗೆಯ ಫಲಗಳನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ವ್ರತ ಅಂತ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದೀನಿ. ಹೀಗಾಗಿ ನಿಮಗೆ ಯಾವ ಸಂಕಲ್ಪ, ನಿಮ್ಮ ಯಾವ ಉದ್ದೇಶ ಇದೆ, ಟಾರ್ಗೆಟ್ ಏನಾಗಿದೆ ನಿಮ್ಮದು, ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಇದಕ್ಕೆ ಮಂತ್ರದ ಮೊರೆ ಹೋಗಬೇಕು, ಇನ್ನೇನೋ ಮತ್ತೊಂದು ಸಂತೋಷ, ಅದಿದ್ದರೆ ಬಹಳ ಸಂತೋಷ. ಅದು ಟೆಕ್ನಿಕಲ್ ಆದ ದಾರಿಯನ್ನು ಸೂಚಿಸುತ್ತೆ. ಮಂತ್ರಗಳು ಹೇಗೆ ಅಂದರೆ ಗುರಿಯನ್ನು ತಲುಪಿಸಲಿಕ್ಕಿರ್ತಕ್ಕಂಥ ಒಂದು ರಹದಾರಿ. ಈ ಮಂತ್ರ ಮನಸ್ಸಿನಲ್ಲಿ ಮೂಡದೇ ಇರಲ್ಲ ಅಂತ ಏನೂ ಇಲ್ಲ. ಮನಸ್ಸಿನಲ್ಲಿ ನಾನು ಭಕ್ತಿಯಿಂದ ಶಿವನಿಗೆ ಇಂಥ ಸಂಕಲ್ಪ ಇದೆ ಅಂತ ನೀವು ನಿಮ್ಮ ಕನ್ನಡದಲ್ಲೋ, ತೆಲುಗಿನಲ್ಲೋ, ತಮಿಳಿನಲ್ಲೋ, ಯಾವ ಭಾಷೆ, ಪರಶಿವನಿಗೆ ಗೊತ್ತಿಲ್ಲದ ಭಾಷೆ ಯಾವಿದೆ? ಅವನು ಭಾಷಾ ಸೃಷ್ಟಿಕರ್ತ. ಐವನ್ ರೂಲ್ರ್ ಕೇವೋಂಗ್ ಅಯ್ಯೋ ಶೈವರ್ಟ್ ಲಣ್, ಯಾವ ಈ ಶಿವಸೂತ್ರ ಜಾಲ ಅಂತ ಕರೀತಾರೆ, ಶಬ್ದಜಾಲವನ್ನು ಹೆಣದವನೇ ಪರಮೇಶ್ವರ. ಹೀಗಾಗಿ ನಿಮಗೆ ಭಾಷೆನೇ ಗೊತ್ತಿಲ್ವಾ? ಮೂಗರಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಹೊಮ್ಮುತ್ತಾ ಇದೆ ಅಂತ ಆ ಭಾವನೆಗಳಿಗೆ ಭಾಷೆ ಬರೆಯುವವನು ಶಿವ. ಹೀಗಾಗಿ ನಿಮ್ಮ ಯಾವುದೇ ಭಾಷೆ ಆಗಿರಲಿ, ಮನಸ್ಸಿನಲ್ಲಿ ನೀವು ಹೇಳಿಕೊಳ್ಳುವ ಸಂಕಲ್ಪ ಶಿವನಿಗೆ ತಲುಪುತ್ತೆ. ಸಂಕಲ್ಪವನ್ನು ಮಾಡಿಕೊಂಡು ಶಿವನಿಗೆ ಅಭಿಷೇಕವನ್ನು ಮಾಡಿ, ಬಿಲ್ವಾರ್ಚನೆ ಮಾಡಿ, ಭಸ್ಮಾರ್ಚನೆ ಮಾಡಿ. ನಿಮಗೆ ಏನು ಇಷ್ಟವೋ, ಶಿವ ಭಕ್ತರಿಗೆ ಬಹಳ ಬೇಗ ಒಲಿತಕ್ಕಂಥ, ಪರಮಾನುಗ್ರಹ ಮಾಡ್ತಕ್ಕಂಥ ಒಂದು ದೇವರು, ದೈವ. ಹೀಗಾಗಿ ಭಕ್ತಿ ಬಹಳ ಮುಖ್ಯ. ಮನಸ್ಸಿನಲ್ಲಿ ಶ್ರದ್ಧೆಯಿಂದ ನಮಃ ಶಿವಾಯ, ಇದು ಪಂಚಾಕ್ಷರಿ ಮಂತ್ರ ಅಂತ ಕರೀತಾರೆ, ಪರಮದಿವ್ಯವಾದದ್ದು ಅಂತ ರುದ್ರ ಭಾಷೆಯಲ್ಲೇ ಇದರ ಬಗ್ಗೆ ವಿವರಣೆ ಕೊಟ್ಟಿದೆ. ಅಲ್ಲಿ ರುದ್ರಪ್ರಶ್ನ ಅನ್ನುವಂಥದ್ರಲ್ಲಿ ಸಾಕಷ್ಟು ಮಂತ್ರ ವಿಭಾಗ ಇದೆ. ಅಲ್ಲಿ ಆ ಮಂತ್ರದ ಸಾರವನ್ನೆಲ್ಲ ಸೇರಿಸಿ 5 ಅಕ್ಷರಗಳನ್ನು ಮಾಡಿದ್ರೆ ಅದು ನಮಃ ಶಿವಾಯ ಅಂತ ಹೇಳುತ್ತಪ್ಪ. ಹೀಗಾಗಿ ಇದನ್ನು ಹೇಳ್ಕೊಂಡ್ಬಿಟ್ರೆ ಶಿವನಿಗೆ ಪರಮ ಪ್ರೀತಿ ಆಗಿಬಿಡುತ್ತೆ ಅಂತ. ನಿಮಗೇನೂ ಗೊತ್ತಿಲ್ಲ ಅಲ್ವಾ? ನಮಃ ಶಿವಾಯ ಅಂತ ಹೇಳ್ಕೊಳಕ್ಕಾಗಲ್ವೇ? ಯಾರಿಗೆ ಕಷ್ಟ ಇದೆ ಇದು? ನಮಃ ಶಿವಾಯ ಅಂತ ಹೇಳ್ಕೊಂಡೆ ಅಭಿಷೇಕ ಮಾಡಿ, ಭಸ್ಮಾರ್ಚನೆ ಮಾಡಿ, ಬಿಲ್ವಾರ್ಚನೆ ಮಾಡಿ ಶಿವ ಸಂಪ್ರೀತನಾಗ್ತಾನೆ. ಆದರೆ ತುಂಬ ಶ್ರದ್ಧೆ ಬೇಕು, ಭಕ್ತಿ ಬೇಕು. ಶಿವ ಧರ್ಮ ಸ್ವರೂಪಿ. ಧರ್ಮ ಅಂತಂದರೆ ಇದೇನೋ ದೊಡ್ಡ ವಿಸ್ತಾರವಾದ ಜಂಜಡ ಅಲ್ಲ.
ಅದೇನೋ ಜಟಿಲವಾದದ್ದಲ್ಲ. ಇನ್ನೊಬ್ಬರಿಗೆ ನೋವನ್ನು ಕೊಡದೆ ತಾನೂ ಹಿತವಾಗಿದ್ದು ಇನ್ನೊಬ್ಬರನ್ನ ಹಿತವಾಗಿ ಇಡ್ತಕ್ಕಂಥದ್ದಕ್ಕೆ ಧರ್ಮ ಅಂತಾರೆ. ಆ ರೀತಿಯಲ್ಲಿ ನೀವು ಮಾಡುವ ಪೂಜೆ ಶಿವನಿಗೆ ಇಷ್ಟ ಆಗುತ್ತೆ. ಇನ್ನೊಬ್ಬರು ಸೋಲ್ಲಿ, ಇನ್ನೊಬ್ಬರಿಗೆ ತೊಂದರೆ ಆಗಲಿ, ಈ ಥರ ಪೂಜೆ ಮಾಡಬೇಡಿ. ಮನಸ್ಸಿನಿಂದ ಲೋಕಕ್ಕೆ ಒಳ್ಳೆಯದಾಗಲಿ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಭಗವಂತನ ನಿರ್ಣಯದ ಮೇಲೆ ನಡೀತಾ ಇರುತ್ತೆ. ನೀನು ಅಂದುಕೊಂಡು ಹಾಗೆ ನನ್ನನ್ನು ನಡೆಯೋ ಹಾಗೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ. ಈ ರೀತಿಯಲ್ಲಿ ಈ ಶಿವರಾತ್ರಿಯ ದಿವಸ ಶಿವಪೂಜೆಯನ್ನು ಮಾಡಿದ್ರೆ ಪರಮೇಶ್ವರ ಅವನು ಅರಿವಿನ ಅಧೀಶ. ಹೀಗಾಗಿ ನಮಗೆ ಆನಂದ ಎಚ್ಚರದಲ್ಲಿ ಸಿಗಬೇಕಲ್ಲ. ಲೌಕಿಕದಲ್ಲಿ ನಾವು ವ್ಯವಹರಿಸ್ತಾ ಇದ್ದೀವಿ. ಈ ವ್ಯವಹಾರಗಳಲ್ಲಿ ಯಾವ ನೋವು ಕೂಡ ತಾಳಿಕೊಳ್ಳುವ ಶಕ್ತಿಯನ್ನು ಕೊಡುತ್ತೆ ಶಿವನ ಪೂಜೆಯಿಂದ. ಹೀಗಾಗಿ ನೋವು ಅನಿಸಲ್ಲ. ತುಂಬ ಇಂಪಾದ ಸಂಗೀತವನ್ನು ಕೇಳುವಾಗ ಆ ಕ್ಷಣಕ್ಕೆ ನಾವು ಹೇಗೆ ಜಗತ್ತನ್ನು ನಮ್ಮೊಳಗೆ ಅಂಟಿಟ್ಕೊಳ್ತಕ್ಕಂಥ ರೋಗವನ್ನು ಮರೆತು ಬಿಡ್ತೀವೋ ಆ ರೀತಿಯಲ್ಲಿ ಪರಶಿವನ ಈ ಧ್ಯಾನ ಆರಾಧನೆಗಳಿಂದ ನಮಗೆ ಲೋಕವನ್ನು ಗೆಲ್ಲುವ ಶಕ್ತಿ ಬರುತ್ತೆ. ತನ್ಮೂಲಕ ನಾವು ಸಾಕ್ಷಾತ್ ಶಿವಭಕ್ತರಾಗ್ತೀವಿ. ಹೀಗಾಗಿ ತಾವೆಲ್ಲ ಈ ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ಪರಶಿವನಲ್ಲಿ ಯಾವುದೇ ಹುಳುಕಿನ ಮನಸ್ಸಿಲ್ಲದೆ ಶುಭ್ರತೆ, ಅವನ ಹೆಸರು ಶಿವ ಅಂದರೆ ಶುಭ್ರತೆ ಅಂತಲೂ ಹೆಸರು. ಹೀಗಾಗಿ ಶುಭ್ರ ಮನಸ್ಸಿನಿಂದ ಶಿವನ ಆರಾಧನೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.